ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಮನ್ ಕಿ ಬಾತ್, ಖಾದಿ ಹಾಗೂ ಕೈಮಗ್ಗ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ಕರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ. ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪದಲ್ಲಿ ಮದ್ಯ ಮಾರಾಟ ನಿಲ್ಲಿಸಲು ಆಗ್ರಹ. ಕಾರ್ಗಿಲ್ ವಿಜಯ್ ದಿವಸ್, ಸೈನಿಕರ ಶೌರ್ಯ, ತ್ಯಾಗ ಹಾಗೂ ಬಲಿದಾನಗಳ ಸ್ಮರಣೆ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ, ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. साथियों, मैं विशेष रूप से उल्लेख करना चाहूंगा, वह है खादी. हम सभी जानते हैं कि खादी महात्मा गांधी को बहुत प्रिय थी. बीते कुछ वर्षों में खादी काफी लोकप्रिय हुई है. पिछले 12 वर्षों में इसकी बिक्री 6 गुना बढ़ी है. बिक्री का यह आंकड़ा अब 8,000 करोड़ रुपए के करीब पहुंच चुका है. मेरा आप सभी से आग्रह है कि आने वाले त्योहार में खादी का कोई न कोई, हैंडलूम का कोई न कोई, हैंडीक्राफ्ट का कोई न कोई प्रोडक्ट जरूर खरीदें. ಓಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ಮುದ್ರಾ ಯೋಜನೆಯಿಂದ ಪ್ರೇರಿತರಾಗಿ ವಸ್ತ್ರಕುಟಿ, ಕೈಮಗ್ಗ ಹಾಗೂ ಖಾದಿ ವಸ್ತ್ರ ಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕೈಮಗ್ಗ ಹಾಗೂ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018ರಂದು 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರ ಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಸಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈಗಿನ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನದ ಹಿನ್ನೆಲೆ ಗ್ರಾಮೀಣಾಭಿವೃದ್ಧಿ ತಜ್ಞ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವ ಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್. ಸೂರಶೆಟ್ಟಿಕೊಪ್ಪ ಕಲಘಟಗಿ ತಾಲೂಕಿನ ಹಳ್ಳಿ. ತಮ್ಮ ಊರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಗಿ ಇಲ್ಲದಂತಹ ಮದ್ಯದ ಅಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮ ಊರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಗಿ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತ ಹೇಳಿ ಎಕ್ಸೈಸ್ ಅಬಕಾರಿ ಇಲಾಖೆ ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ. ನೋಡೋಣಂತೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನ ಆಚರಿಸಲಾಯಿತು. ರಾಷ್ಟ್ರೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030ರ ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹ ಪ್ರಾಧ್ಯಾಪಕ ಡಾ ರಾಮ್ ಕೌಲ್ಗುಡ್ಡ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ.
ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ ರಿಂದ ಸುಮಾರು 1 ಲಕ್ಷ ಜನರ ಮರಣಕ್ಕೆ ಕಾರಣ ಆಗ್ಲಿಕತ್ತದ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು. ವಿಶ್ವ ಹಾವುಗಳ ದಿನವನ್ನು ಹಾವು ಕಡಿತದ ಸಾವುಗಳನ್ನು ಶೂನ್ಯಕ್ಕಿಳಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಯಿತು. ಈ ಕುರಿತು ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಆಗುಂಬೆಯ ಕಾಳಿಂಗ ಫೌಂಡೇಶನ್ ಸಂಸ್ಥಾಪಕ ಹಾಗೂ ಉರಗ ತಜ್ಞ ಡಾ ಗೌರಿಶಂಕರ್. ಹಾವುಗಳು ಸುಮಾರು 10 ಕೋಟಿ ವರ್ಷಗಳಿಂದ ಭೂಮಿಯ ಮೇಲೆ ಬದುಕುತ್ತಾ ಇವೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡುವುದರಲ್ಲಿ ಇವುಗಳು ಪಾತ್ರ ಬಹುಮುಖ್ಯ. ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಾವು ಕಡಿತವನ್ನು ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಎಂದು ಪರಿಗಣಿಸಿದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 58,000 ಜನ ಹಾವು ಕಡಿತದಿಂದ ಸಾವನ್ನಪ್ಪುತ್ತಾರೆ. ಆದರೆ ಒಂದು ವಿಷಯವನ್ನು ನಾವು ನೆನಪಿಡ್ಕೋಬೇಕು, ಹಾವುಗಳು ನಮ್ಮ ಶತ್ರುಗಳಲ್ಲ. ಅವು ಮನುಷ್ಯರನ್ನು ಹುಡುಕಿಕೊಂಡು ಬರುವುದಿಲ್ಲ, ಬೆನ್ನಟ್ಟುವುದಿಲ್ಲ ಅಥವಾ ಕಾರಣವಿಲ್ಲದೆ ಕಚ್ಚುವುದಿಲ್ಲ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಯಿತು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕುರಿತು ಸಮಾಚಾರ ದರ್ಶನಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮೋಡೋರ್ ಹಿರಿಯ ವಾಯುಸೇನಾನಿ CS ಹವಾಲ್ದಾರ್. ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬಿತ್ತರಿಸಿತು. ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಅವರು ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಎನ್ನುವಂತಹ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ. ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ ಜಿಲ್ಲೆ ಪಂಢರಪುರದ ಕಾನಡ ರಾಜ ಶ್ರೀ ವಿಠ್ಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಸಮಾಚಾರ ದರ್ಶನಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಿಸುತ್ತಿರುವ ಮಹಾರಾಷ್ಟ್ರ ತಾಲ ಮೃದಂಗಗಳ ಧ್ವನಿಯಲ್ಲಿ, ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ವಿವೇಕಾದಿತ್ಯ ಕನಿಯಾಲ. ಸಹಕಾರ ಉಮೇಶ್ ಗೂಳಣ್ಣವರ್ ಹಾಗೂ ಮುರ್ತುಜಾ ಹೊಂಗಲ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.